ಆತನು ಹೇಳ್ತಾನೆ, ನೀವು ನನ್ನ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ ನನಗೆ ವಿಧೇಯರಾಗಿ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಐಗುಪ್ತರಿಗೆ ಬರಮಾಡಿದ ಯಾವುದೇ ಬಾಧೆ ನಿಮಗೆ ಬರಮಾಡುವುದಿಲ್ಲ, ನಾನೇ ನಿಮಗೆ ಆರೋಗ್ಯದಾಯಕನಾಗಿರುತ್ತೇನೆ ಎಂಬುದಾಗಿ. ದೇವರೇನು ಹೇಳ್ತಾನೆ ಗೊತ್ತಾ? ನಾನೇ ನಿನ್ನ ಡಾಕ್ಟರ್, ನಾನೇ ನಿನ್ನ ಫಿಸಿಷಿಯನ್, ನಾನೇ ನಿನ್ನ ಹೀಲರ್. ಮಾನಸಿಕವಾಗಿ, ದೈಹಿಕವಾಗಿ, ಆತ್ಮಿಕವಾದ ಸ್ವಸ್ಥತೆ ಕುರಿತು ಮಾತಾಡ್ತಾನೆ ಪ್ರಿಯರೇ. ನೋಡಿ, ಅಲ್ಲಿ ಯಾರು ಜನರು ಕೇಳಲಿಲ್ಲ ನಮ್ಗೆ ಆರೋಗ್ಯ ಕೊಡು ಎಂಬುದಾಗಿ. ಅವರು ಬಯಸಿದ್ದಕ್ಕೆ ಈ ಮಾತು ಹೇಳಲಿಲ್ಲ, ಬದಲು ದೇವರು ತಾನೇ ತನ್ನ ಒಳಗಿನ ಭಾವನೆಯನ್ನ ಅಲ್ಲಿ ತಿಳಿಸ್ತಾ ಇದ್ದಾನೆ. ಅವನ ಆಶೆ ನಾವು ಈ ಆಶೀರ್ವಾದದಲ್ಲಿ ಬದುಕಬೇಕೆಂಬುದಾಗಿ. ಅಲ್ಲ, ಅವನಾಗಿ ಅವನು ಹೇಳ್ತೇನೆ, ಅಲ್ಲಿ ಒಂದು ಮಾತು ಹೇಳ್ತೇನೆ, ನೀವು ಶ್ರದ್ಧೆಯಿಂದ ನನ್ನ ಮಾತುಗಳನ್ನು ಕೇಳುವುದಾದರೆ. ಶ್ರದ್ಧೆಯಿಂದ ಮಾತು ಕೇಳೋದು. ಯೇಸು ಸ್ವಾಮಿ ಹೇಳ್ತೇನೆ, ಕಿವಿಯುಳ್ಳವನು ಕೇಳಲಿ. 13ನೇ ಅಧ್ಯಾಯ ಮತ್ತಾಯ 9ನೇ ವಚನ. ಯಾಕೆ ಹಾಗೆ ಹೇಳ್ತಾರೆ ಗೊತ್ತಾ? ನಾವು ಬಲಗಡೆಯಲ್ಲಿ ದೇವರ ವಾಕ್ಯ ಕೇಳ್ತೇವೆ, ಆಗಲೇ ಸೈತಾನ ಎಡಗಿವಿಯಲ್ಲಿ ನಮಗೆ ಸಂಶಯವನ್ನು ಉಂಟು ಮಾಡ್ತಾನೆ. ಇದು ನಿಜನಾ, ಇದು ಸತ್ಯನಾ? ಯಾವಾಗ ಈ ಎರಡು ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಗಲಿಬಿಲಿಗೊಳಗಾಗ್ತೇವೆ. ಯಾವುದನ್ನ ಸ್ವೀಕಾರ ಮಾಡಬೇಕು, ಯಾವುದನ್ನ ಸ್ವೀಕಾರ ಮಾಡಬೇಕು ಗೊತ್ತಾಗೋದಿಲ್ಲ.